ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ವಿವೇಕ್ ಅಂಬಿಕಾಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನನ್ನ ತಂಗಿನ ಅಗಸ್ತ್ಯನಂತ ಒಳ್ಳೆ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ಕೊಳ್ತಾ ಇದ್ದೀರಾ, ಹಾಗೆಯೇ ಇಂಥ ದೊಡ್ಡ ಕುಟುಂಬಕ್ಕೆ ಅವಳನ್ನ ಬರ್ಮಾಡ್ಕೊಳ್ತಾ ಇದ್ದೀರಾ. ಅಮ್ಮನ ಥರ ಇರೋ ನೀವು ಅತ್ತೆ ಪ್ರೀತಿನ ಕೊಡೋದಕ್ಕೆ ರೆಡಿಯಾಗಿದ್ದೀರಾ ಅಂತ ಹೇಳಿ ಹೊಗಳ್ತಾ ಇರ್ತಾನೆ. ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ವಿವೇಕ್ ಹೇಳ್ತಾ ಇರ್ತಾರೆ. ಹಾಗೆಯೇ ಅಂಬಿಕಾ ಕಾವೇರಿ ಹತ್ರ ಬಂದ್ಬಿಟ್ಟು, ನೋಡೆ ನಿನ್ನನ್ನು ನಿಮ್ಮ ಮನೆಯವ್ರನ್ನ ಅವಮಾನ ಮಾಡಿ ಇಲ್ಲಿಂದ ಆಚೆ ಹಾಕೋದಕ್ಕೆ ನನಗೆ ಒಂದೇ ಒಂದು ಕ್ಷಣ ಸಾಕು. ಆದರೆ ಇದು ಬ್ರಹ್ಮಾವರ್ ಮನೆತನ, ಆ ಮನೆತನದಲ್ಲಿ ಅದ್ಯಾವುದು ಕೂಡ ಮಾಡಿಲ್ಲ, ಮಾಡೋದು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಹೇಳ್ತೀನಿ ನೋಡೆ, ನಿನಗೆ ಏನೇ ಬೇಕು, ಏನು ಬೇಕು, ಸ್ಕೂಲಿಗೆ ಗ್ರ್ಯಾಂಡ್ ಬೇಕಾ, ಇನ್ನೇನು ಬೇಕು, ದುಡ್ಡು ಬೇಕಾ, ಏನು ಬೇಕು ಹೇಳು, ಎಲ್ಲನೂ ಕೊಡ್ತೀನಿ. ನೀನು ಅದನ್ನೆಲ್ಲನೂ ತಗೊಂಡು ಇಲ್ಲಿಂದ ಹೊರಟೋಗ್ತಾ ಇರಬೇಕು ಅಷ್ಟೇ ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ. ಹೌದು ಅತ್ತೆ, ಆಯಿತು, ನಾನು ನೀವು ಕೊಟ್ಟಿದ್ದನ್ನೆಲ್ಲ ತಗೊಂಡು ಹೋಗ್ತೀನಿ. ಆದರೆ ನಾನು ಕೇಳಿದ್ದನ್ನು ನೀವು ಕೊಡಲೇಬೇಕು, ಕೊಡಲ್ಲ ಅಂತ ಹೇಳೋಗಿಲ್ಲ ಅಂತ ಹೇಳಿದಾಗ, ಹೇಳೆ ಏನೇ ಬೇಕು ನಿನಗೆ ಅಂತ ಹೇಳಿ ಮತ್ತೆ ಕೇಳ್ತಾಳೆ. ಅತ್ತೆ, ನನಗೆ ನನ್ನ ಗಂಡನ ಕೊಡಿ, ನನಗೆ ನನ್ನ ತಾಳಿ ಭಾಗ್ಯನ ನನಗೆ ಕೊಟ್ಬಿಡಿ ಅತ್ತೆ ಅಂತ ಹೇಳಿಬಿಟ್ಟು ಕಾವೇರಿ ಕೇಳ್ತಾಳೆ. ಈ ಮಾತಿಗೆ ಅಂಬಿಕನ ಹತ್ರ ಉತ್ತರನೇ ಇರೋದಿಲ್ಲ. ಅಂಬಿಕಾ ಚಟ್ಪಡಿಸ್ತಾ ಇರ್ತಾಳೆ. ಏನೇ ಹೇಳ್ತಾ ಇದೆಯಾ, ನನ್ನ ಮಗನ್ನ ಬಿಟ್ಟು ಬೇರೆ ಏನು ಬೇಕೋ ಕೇಳೆ, ಗ್ರ್ಯಾಂಡ್ ಬೇಕಾ, ದುಡ್ಡು ಬೇಕಾ, ಎಷ್ಟೇ ಬೇಕು ನಿನಗೆ ದುಡ್ಡು, ಒಡವೆ ವಸ್ತ್ರ ಏನೇ ಬೇಕು ನಿನಗೆ ಅಂತ ಹೇಳಿ ಮತ್ತೆ ಕೇಳಿದಾಗ, ಇಲ್ಲ, ಇದು ಒಂದು ತಾಳಿ ಭಾಗ್ಯನ ನನಗೆ ಕೊಟ್ಬಿಡಿ, ನನ್ನ ಗಂಡನ ನನಗೆ ಕೊಟ್ಬಿಟ್ರೆ ಅದೆಲ್ಲದಕ್ಕಿಂತ ಹೆಚ್ಚು ಅಂತ ಹೇಳಿ ನಾನು ಇಲ್ಲಿಂದ ದೂರ ಹೋಗ್ಬಿಡ್ತೀನಿ. ನಿಮ್ಮ ಆಸ್ತಿ, ನಿಮ್ಮ ದುಡ್ಡು ಇದ್ಯಾವುದು ನನಗೆ ಬೇಡ ಆಗುತ್ತೆ, ನನಗೆ ಬೇಕಾಗಿರೋದು ನನ್ನ ಗಂಡ ಅಷ್ಟೇ ಅಂತ ಹೇಳಿ ಹೇಳಿದಾಗ, ಇಲ್ಲ ಕಣೆ, ಇದು ಈ ಜನ್ಮಕ್ಕೆ ಮಾತ್ರ ಅಲ್ಲ, ಇನ್ನು ಯಾವ ಜನ್ಮಕ್ಕೂ ಇದು ಈ ಥರ ಕನಸನ್ನು ಕಾಣೋದಕ್ಕೆ ಹೋಗಬೇಡ. ನಿನಗೆ ನನ್ನ ಮಗ ಬೇಕಾ, ಅವನ ಲೆವೆಲಲ್ಲಿ ನಿನ್ನ ಲೆವೆಲಲ್ಲಿ ನೀನು ತುಂಬಾ ಆಸೆ ಪಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ನಿನಗೆ ಅಂತ ಹೇಳಿ ಕಾವೇರಿನ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಇಲ್ಲ ಅತ್ತೆ, ನನ್ನ ಗಂಡ ನನಗೆ ಸೇರಲೇಬೇಕು, ನನ್ನ ಗಂಡ ನನ್ನನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ. ನೋಡ್ತಾ ಇರಿ, ನಾನು ಬರೀ ಬಾಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಅವರು ನಿಮಗೆ ಸರಿಯಾಗಿ ಸಾಕ್ಷಿ ಸಮೇತ ಬಂದು ಉತ್ತರ ಕೊಡ್ತಾರೆ ಅಂತ ಹೇಳಿ ಕಾವೇರಿನೂ ಕೂಡ ಹೇಳ್ತಾಳೆ. ಕಾವೇರಿ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇರೋದನ್ನು ನೋಡಿಬಿಟ್ಟು ಈ ಕಡೆ ಅಂಬಿಕಾಗೆ ನಡ್ಕ ಹುಡುತ್ತೆ. ಏನಿದು, ಇವಳು ಈ ರೀತಿ ಹೇಳ್ತಿದ್ದಾರಲ್ಲ, ಅಗಸ್ತ್ಯ ಇದೇ ರೀತಿ ಮಾಡ್ತಾನ, ಇವನ್ನ ಬಿಟ್ಟು ನನ್ನ ಸೊಸೆ ಬೃಂದನಿಗೆ ತಾಳಿ ಕಟ್ಟೋದಿಲ್ವಾ, ಬೃಂದನ ಮದುವೆ ಆಗಲಿಲ್ಲ ಅಂತಂದರೆ ಅನಿಕನ್ ಜೀವನ ಏನಾಗುತ್ತೆ, ಅನಿಕನ್ ಜೀವನಗೆ ಇವಳೇ ಮುಳ್ಳಾಗ್ತಿದ್ದಾಳಲ್ಲ, ಏನು ಮಾಡೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಪ್ಪದೆ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.